ನನ್ನ ಸ್ಟೂಡೆಂಟ್ಸ್ ಪ್ರಾಡಕ್ಟ್ ನಾಲೆಡ್ಜ್ ಕೊಡಬೇಕು ಅಂತ ನಾನು ಪ್ರಾಡಕ್ಟ್ ಇನ್ವೆಸ್ಟ್ ಮಾಡಿದ್ದೇನೆ. ಟು ಬಿ ಹಾನೆಸ್ಟ್, ನನಗೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ, ಇಷ್ಟು ಸಾಕು. ಸೊ ಐ ವಾಂಟ್ ಟು ಗಿವ್ ದ ಬೆಸ್ಟ್ ನಾಲೆಡ್ಜ್, ಶೇರ್ ನಾಲೆಡ್ಜ್. ನಾವು ಇದ್ರಲ್ಲಿ ಕಲ್ತಿದ್ದೀವಿ, ಇದಿದೆ ಅಂತ ನಿಮಗೂ ಗೊತ್ತಿರಬೇಕು ಅಂತ ಅವ್ರಿಗೆಲ್ಲ ಬರೀ ಮ್ಯಾಥ್ ಅಷ್ಟೇ ಹೇಳ್ಕೊಡ್ತೀನಿ. ಇವರು ಸೀನಿಯರ್ ಆರ್ಟಿಸ್ಟ್ ಆ್ಯಕ್ಚುಲಿ, ತುಂಬ ವರ್ಷದಿಂದ ಮಾಡ್ತಿದ್ದಾರೆ. ಎಷ್ಟು ವರ್ಷದಿಂದ? 16 ವರ್ಷ ಆಯ್ತು. ಅಂದರೆ ಪಾರ್ಲರ್ ಫಸ್ಟು ನನಗಿಂತ ಸೀನಿಯರ್. ನಮಸ್ತೆ, ನಾನು ರೇಖಾ ಅಂತ, ಚಿತ್ರದುರ್ಗ ಹತ್ರ ಭೀಮ್ ಸಮುದ್ರ ನಮ್ಮದು. ನಾನು ಫಸ್ಟು ಪಾರ್ಲರ್ ಕೆಲಸನೇ ಮಾಡ್ತಾಯಿದ್ದು. ಆಮೇಲೆ ಮೇಕಪ್ ಮಾಡಬೇಕು ಅನ್ನೋ ಆಸೆ ಬಂತು. ಆವಾಗ ಕಿರಣ್ ಮೂಲಕ ನನಗೆ ಮ್ಯಾಮ್ ಪರಿಚಯ ಆಗಿದ್ದು. ಹಂಗೆ ಅವಾಗೆಲ್ಲ ನನ್ನ ಜೊತೆ ಒಂದು ಬಂದ್ವಿ. ನಮಗೆ ಉಳ್ಕೊಳ್ಳೋ ವ್ಯವಸ್ಥೆ ಇರಲಿಲ್ಲ. ಮ್ಯಾಮ್ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಅದು ಕೊರೋನಾ ಮುಗಿದು ಸೆಕೆಂಡ್ ಕೊರೋನಾ ಇನ್ನೂ ಇರಲಿಲ್ಲ, ಅದಕ್ಕೆ ಅವಾಗ ಬಂದಿತ್ತು. ಫಸ್ಟ್ ಕೊರೋನಾ ಆದಮೇಲೆ ಬಂದಿತ್ತು. ಆ ಟೈಮಲ್ಲಿ ನಮಗೆ ತುಂಬ ಸೇಫ್ಟಿಯಾಗಿ ಅಲ್ಲೆಲ್ಲ ವ್ಯವಸ್ಥೆ ಇತ್ತು ಉಳ್ಕೊಳಕ್ಕೆ ಮಾಡೋಕ್ಕೆ. ನಾವೇ ಫಸ್ಟ್ ಬ್ಯಾಚ್ ಅನ್ಸುತ್ತಲ್ಲ ಮ್ಯಾಮ್ ಬಂದಿದ್ದು. ಚೆನ್ನಾಗಿತ್ತು. ನಮಗೆ ಪ್ರತಿಯೊಂದು ಏನು ನಮಗೆ ಮೇಕಪ್ ಪಾರ್ಲರ್ ಮಾಡ್ತಾಯಿದ್ದೆ ನಾನು, ಬೇಸಿಕ್ ನಾಲೆಡ್ಜ್ ಇರಲಿಲ್ಲ. ಇನ್ನೊಂದು ಏನು ಗೊತ್ತಾ, ಮೇನ್ ಈಗ ನೀವೆಲ್ಲ ಹೇಳ್ಬೇಕಂದ್ರೆ ಎಜುಕೇಟೆಡ್ ಆಗಿದ್ದೀರಾ. ನಾವೆಲ್ಲ ಅದೇನೋ ಅಲ್ಲಿ ಬೆಳೆದಿರೋದ್ರಲ್ಲಿ ನಾವು ಆ ಸೈಡ್ ದಾವಣಗೆರೆ ಹಂಗೆ ಬೆಳೆದಿರೋದು, ಬಟ್ ಅಷ್ಟೊಂದು ಎಜುಕೇಷನ್ ಇರಲಿಲ್ಲ. ಹಂಗಾಗಿ ಪ್ರತಿಯೊಂದು ಏನಾರ ಮ್ಯಾಮ್ ಹೇಳಿದ್ರು ನಮಗೆ ಒಂದೊಂದು ವರ್ಡ್ಸ್ಗಳು ಅರ್ಥ ಆಗ್ತಿರಲಿಲ್ಲ. ಅವ್ನು ಮ್ಯಾಮ್ ಅವರೇ ನಮ್ಮ ಜೊತೆಗೆ ಬಂದು ನಮಗೆಲ್ಲ ಕೊಡಿಸ್ಬಿಟ್ಟು ನಮಗೆ ಇದು ಮಾಡಿತ್ತು. ಹಂಗಾಗಿ ಅದು ಮ್ಯಾಕ್ ಅವತ್ತು ಕೊಡಿಸಿರೋದು ನಮಗೆ. ಇವತ್ತಿಗೂ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಕೆಲಸದ ಬಗ್ಗೆ ಮಾತ್ರ ಇವತ್ತಿಗೆ ಹೇಳ್ತೀನಲ್ಲ, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಮ್ಯಾಮ್ ಹತ್ರ ಮುಗಿಸ್ಕೊಂಡ್ಮೇಲೆ ಹಿಂಗೆ ಬೇರೆ ಹುಚ್ಚಾಟದಿಂದ ಅಲ್ಲಿ ಇಲ್ಲಿ ಮಾಸ್ಟರ್ ಕ್ಲಾಸ್ ಅದಿದ್ದು ಅಂತ ಹೋದೆ, ಇಲ್ಲ ಅಂತಲ್ಲ. ಇಲ್ಲಿ ನಾನು ಇವ್ರ ಕಲ್ತಾಗಿದ್ದು ವರ್ಕ್ ಫಿನಿಶಿಂಗ್ ಕೆಲಸ ಅಲ್ಲೆಲ್ಲ ಹೋದ್ಮೇಲೆ ಅದನ್ನು ಸ್ವಲ್ಪ ಹ್ಯಾಡ್ ಮಾಡಿಕೊಂಡೆ. ನನಗೆ ಅದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ನನ್ನ ಬಿಸ್ನೆಸ್ ಇನ್ನೂ ಕಡಿಮೆ ಆಯಿತು. ಆಮೇಲೆ ಮತ್ತೆ ಅವ ಮೇಡಮ್ದೇ ಮತ್ತೆ ಕ್ಯಾರಿ ಮಾಡೋಕತ್ತಿದೆ. ಯಾಕೋ ನನಗೆ ಮೊನ್ನೆ ನೋಡಿದ ತಕ್ಷಣ ಇಲ್ಲ, ನಾನು ಮ್ಯಾಮ್ ಹೋಗಲೇಬೇಕು ಅಂತಂದು ಬಂದೆ. ಬಟ್ ಇದರಿಂದ ಮಾತ್ರ ನಾವು ಎಷ್ಟು ಬೇಕಾದರೂ ದುಡಿಬೋದು, ಹೈ ಆಗ್ಬೋದು. ಅದು ನಮ್ಮ ಶ್ರಮ ನಿಯತ್ತಾಗಿರ್ಬೇಕಷ್ಟೇ. ನಾನು ಇವತ್ತಿನವರೆಗೂ ಒಂದೊಂದು ವಿಷಯ ನೀವು ತುಂಬ ಸ್ಟ್ರಿಕ್ಟ್ ಅಂತ ನನಗೆ ನನ್ನ ಜೊತೆ ಬರೋರು. ನನಗೆ ಕಲ್ತಿರೋದು ಇವರಿಂದ, ಸೀರಿಯಸ್ಲಿ. ಅದು ಮಾತ್ರ ನಾನೊಂದಲ್ಲ ಆರ್ಗನೈಸರ್ ಮ್ಯಾಮ್ ಹೇಳ್ತಿರ್ತಾರೆ, ನೀವು ಕ್ಲೀನಾಗಿ ಇಟ್ಕೋಬೇಕು ಆ ಥರ. ಪ್ರತಿಯೊಂದು ನಾವು ಯಾವ ಥರ ಆರ್ಗನೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮನ್ನು ಕ್ಲೈಂಟ್ ಇದು ನೋಡ್ತಿರ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ ಅಂತ ಅನ್ನೋದು. ಫಸ್ಟ್ ಅದು ಇರಬೇಕು. ಅಲ್ಲಿ ಅವ್ರು ಇದ್ರಿಗೆ ಮ್ಯಾಮ್ ತುಂಬ ಹೇಳಿದ್ದಾರೆ ಅನಿಸುತ್ತೆ, ತುಂಬ ಮಾತಾಡಬಾರ್ದು, ಎಷ್ಟು ನಾವು ಇರುತ್ತೋ ಅಷ್ಟೇ ಮಾತಾಡಬೇಕು. ಇವನ್ನೆಲ್ಲ ನಾವು ಅಳವಡಿಸ್ಕೊಂಡಾಗೆ ನಾವು ಸಕ್ಸಸ್ಫುಲ್ ಮೇಕಪ್ ಆರ್ಟಿಸ್ಟ್ ಆಗೋಕ್ಕೆ ಸಾಧ್ಯ. ಈಗಿನ ಇದರಲ್ಲಿ ಎಲ್ಲ ತುಂಬ ಕಾಂಪಿಟೇಷನ್ ಇದೆ. ಅದರಲ್ಲೂ ಈಗ ಹೆಂಗೆ ಗೊತ್ತಾ, ಈಗ ಕಲ್ತಿದ್ದೀರಾ, ಈಗ ಕಲಿತ ತಕ್ಷಣ ನಾನು ಬರುತ್ತೆ ಅಂತ ಹೋದ ತಕ್ಷಣ ಅಲ್ಲಿ ಹೆಸರು ಕೆಡಿಸ್ಕೋಬಾರ್ದು. ಯಾರು ಕರೀತಾರೋ ಅವ್ರ ಜೊತೆಗೆ ನಾವೊಂದು ನಿಜ ಹೇಳ್ತೀವಲ್ಲ. ಅದು ಒಬ್ಬರು ದಾವಣಗೆರೆ ಒಬ್ಬರ ಹತ್ರ ಹೋಗಿದ್ದು, ನಾನು ಪಾರ್ಲರ್ ಕಲಿಯಕ್ಕೆ ಹೋಗಿದ್ದೆ. ಅವರು ಕೆನಡಾದವ್ರಿಗೆ ಒಂದು ಫಾರಿನರ್ಸ್ಗೆ ಒಂದು 13 ಜನಕ್ಕೆ ಸ್ಯಾರಿ ಟ್ರಿಪ್ಪಿಂಗ್ ಇತ್ತು. ನಾನು ಮೈಸೂರು ಸಿಲ್ಕ್ ಸ್ಯಾರಿ, ನನಗೆ ಅವಾಗ ಹಂಬಲ ಕೆಲಸ ಕಲಿಬೇಕು ಅನ್ನೋದು. ಮೈಸೂರು ಸಿಲ್ಕ್ ಸ್ಯಾರಿ, ನೀವು ಪ್ಯೂರ್ ಮೈಸೂರು ಸ್ಯಾರಿ ನೋಡಿ ಪಿನ್ ಏರೋದೇ ಇಲ್ಲ ನನಗೆ. ಅದು ಅಂಥದ್ದು ಅವರಿಗೆ ಒಂದು ನೈಟು ಇಲ್ಲಿ ಅಪೂರ್ವ ರೆಸಾರ್ಟಲ್ಲಿ ಅದು ಇದ್ದಿದ್ದು. 13 ಜನಕ್ಕೆ ಸೀರೆ ಉಡಿಸಿ ಅವತ್ತು ನನ್ನ ಬರ್ಲ್ಡು ಫುಲ್ ಗಾಯ ಆಗಿತ್ತು. ಆದರೆ ಅವತ್ತು ನನಗೆ ಅಷ್ಟು ಹಂಬಲ ಇತ್ತು, ಅದು ಮಾಡಬೇಕು, ನಾನು ಕಲಿಬೇಕು ಅನ್ನೋದು. ಅದು ಬಂತು ಅಂದರೆ ನೀವು ಎಲ್ಲಿದ್ರೂ ಸಹ ಅಚೀವ್ ಮಾಡ್ತೀರಾ ಅಷ್ಟೇ. ನಾನು ಇದ್ದು ಆದರೂ ಹೇಳ್ತಿದ್ರೆ ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ನನ್ನ ಊರಲ್ಲಿ 1.5 ಎಕರೆ ತೋಟ ಮಾಡಿದ್ದೀನಿ. ಓಕೆ, ಚೆನ್ನಾಗಿದೆ. ಅರ್ನಿಂಗ್ಸ್ ಬಗ್ಗೆ ಇದಿಲ್ಲ. ಆದರೆ ಫ್ಯಾಮಿಲಿ ಅಂದಮೇಲೆ ಇದ್ದಿರುತ್ತೆ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ. ಅದನ್ನು ಮಾಡ್ಕೊಂಡು ಹೋಗೋದ್ರೆ ಯಾಕೆ ಫ್ಯಾಮಿಲಿ ನೋಡಬೇಕು, ಮಕ್ಕಳು ನೋಡಬೇಕು. ಇದು ನೋಡಿ ನಾನು ಈ ಮ್ಯಾಮಿಗೆ ಗೊತ್ತದ ನನ್ನ ಪರಿಸ್ಥಿತಿ. ಈ ಮ್ಯಾಮಿಗೆ ಫೋಟೋಶೂಟಿಗೆ ಬರಬೇಕು ಅನ್ನೋ ಆಸೆ ಇತ್ತು. ನಾನು ಫೋಟೋಶೂಟೇ ಮಾಡಿಸಿಲ್ಲ, ನಾನು ಇಷ್ಟಕ್ಕೆ ಕೆಲಸ ಮಾಡಿದ್ರು. ಆ್ಯಕ್ಚುಲಿ ನನಗೆ 23-24 ಶಿವಮೊಗ್ಗದಲ್ಲಿ ಮೇಕಪ್ ಇದೆ. ನನಗೆ ಏನಾರು ಒಂದು ಅಡ್ಡಿ ಬರ್ತಾ ಇರ್ತದೆ, ನಾನು ಯಾವಾಗ ಏನಾದ್ರು ಬರಬೇಕು ಅಂದರೆ. ಹಂಗೆಲ್ಲ ಬರುತ್ತೆ ಅಪ್ ಆ್ಯಂಡ್ ಡೌನ್ಸ್ಗಳು. ಅದನ್ನು ನೀವು ಯಾವ ಥರ ಫೇಸ್ ಮಾಡ್ತೀರ ನಿಮ್ಮ ಕೈಯೆಲ್ಲ ಇದೆ ಅಷ್ಟೇ ಮ್ಯಾನೇಜ್ ಮಾಡೋದು. ಆದರೆ ಈಗ ಫಿನಿಶಿಂಗ್ ಲುಕ್ ನಾನು ಎಷ್ಟು ಹೋಗಿದ್ದೀನಿ, ನನಗೆಲ್ಲೂ ಸಿಕ್ಕಿಲ್ಲ ಅಷ್ಟಂತ ಹೇಳ್ಬಲ್ಲೆ. ಈ ಥರ ನ್ಯಾಚುರಲ್ ಎಲ್ಲ ನನ್ನ ಯಾಕಂದ್ರೆ ಎಷ್ಟು ನ್ಯಾಚುರಲ್ ಮಾಡ್ತಾ ಅದು ಕಲ್ತಿರೋದು ಇವರಿಂದ ಅಷ್ಟೇ. ನಮಗೆ ಮೇಡಮ್ ಸಿಕ್ಕಿರೋದು ನಮ್ಮ ಪುಣ್ಯ, ನಾನು ಯೂಸ್ ಮಾಡ್ಕೋಬೇಕಷ್ಟೇ. ಇವರೆಲ್ಲ ನನ್ನ ಫ್ಯಾಮಿಲಿ ಥರ. ನಮ್ಮ ಅಮ್ಮನ ಮನೆ ಮೇಲೆ ನಿಜ ಹಂಗಿದ್ದಾರೆ.